ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನೀಡಿರುವ ಫೈಬರ್ ಆಪ್ಟಿಕ್ ಟ್ರೈನಿಂಗ್ ಕಿಟ್ನಲ್ಲಿ ಸಂಪನ್ಮೂಲಗಳನ್ನು ಮತ್ತು ಅವುಗಳ ಅಗತ್ಯವನ್ನು ಹೇಗೆ ಗುರುತಿಸುವುದು ಎಂಬುದನ್ನು ಕಲಿಯೋಣ. ಈ ವಿಡಿಯೋದ ಕೊನೆಯಲ್ಲಿ ನೀವು ಒಂದು ಆಪ್ಟಿಕಲ್ ಫೈಬರ್ ಸಂವಹನದಲ್ಲಿ ಬಳಸುವ ವಿವಿಧ ಕೇಬಲ್ಗಳನ್ನು ಗುರುತಿಸುವಿರಿ. 2 ಆಪ್ಟಿಕಲ್ ಫೈಬರ್ ಸಂವಹನದಲ್ಲಿ ಬಳಸುವ ವಿವಿಧ ಕನೆಕ್ಟರ್ಗಳನ್ನು ಗುರುತಿಸುವಿರಿ. 3 ಆಪ್ಟಿಕಲ್ ಫೈಬರ್ ಸಂವಹನದ ತರಬೇತುದಾರ ಕಿಟ್ನಲ್ಲಿ ವಿವಿಧ ಭಾಗಗಳನ್ನು ಗುರುತಿಸುವಿರಿ. ಇದನ್ನು ಪ್ರಾಯೋಗಿಕವಾಗಿ ಮಾಡಲು ಅಗತ್ಯವಿರುವ ಉಪಕರಣಗಳು ಮತ್ತು ಸಲಕರಣೆಗಳನ್ನು ನಾವು ಸಂಗ್ರಹಿಸೋಣ. ಮ್ಯಾನ್ಯುವಲ್ ಇನ್ಸ್ಟ್ರಕ್ಷನ್ ಆಪ್ಟಿಕಲ್ ಫೈಬರ್ ತರಬೇತುದಾರರ ಕಿಟ್. ಪ್ರತಿಯೊಂದಕ್ಕೂ ಲೇಬಲ್ ಸಂಖ್ಯೆಗಳನ್ನು ಲಗತ್ತಿಸಲಾದ OFC ಕೇಬಲ್ಗಳು. ಪ್ರತಿಯೊಂದಕ್ಕೂ ಲಗತ್ತಿಸಲಾದ ಲೇಬಲ್ ಸಂಖ್ಯೆಗಳೊಂದಿಗೆ ವರ್ಗೀಕರಿಸಿದ OFC ಕನೆಕ್ಟರ್ಗಳು. ಆಪ್ಟಿಕಲ್ ಫೈಬರ್ ಸಂವಹನದಲ್ಲಿ ಬಳಸಲಾಗುವ ವಿವಿಧ ರೀತಿಯ ಕೇಬಲ್ಗಳ ಗುರುತಿಸುವಿಕೆ. ನೀಡಿರುವ ವರ್ಗೀಕೃತ ಕೇಬಲ್ಗಳಿಂದ ಲೇಬಲ್ ಮಾಡಲಾದ ಆಪ್ಟಿಕಲ್ ಫೈಬರ್ ಕೇಬಲ್ಗಳಲ್ಲಿ ಯಾವುದಾದರೂ ಒಂದನ್ನು ಆರಿಸಿ. ಡೇಟಾ ಕೈಪಿಡಿಯನ್ನು ಉಲ್ಲೇಖಿಸುವ ಮೂಲಕ ಬಳಸಲಾದ ಕೇಬಲ್ಗಳ ಹೆಸರು ಅಥವಾ ಪ್ರಕಾರವನ್ನು ಗುರುತಿಸಿ. ಕೇಬಲ್ ಹೆಸರು ಸಿಂಗಲ್ ಮೋಡ್ ಫೈಬರ್ ಅಪ್ಲಿಕ್ ಕೇಬಲ್. ಅಪ್ಲಿಕೇಶನ್: ಅವು ಸಣ್ಣ ಕೋರ್ ವ್ಯಾಸವನ್ನು ಹೊಂದಿರುತ್ತವೆ, ಸಾಮಾನ್ಯವಾಗಿ 9 UM ಮೈಕ್ರೋಮೀಟರ್ಗಳು ಮತ್ತು ಕಡಿಮೆ ಸಿಗ್ನಲ್ ಆಂಟಿನ್ಯೂಯೇಷನ್ ದೂರದ ಸಂವಹನಕ್ಕಾಗಿ ಬಳಸಲಾಗುತ್ತದೆ. ಕೇಬಲ್ ಹೆಸರು ಮಲ್ಟಿ ಮೋಡ್ ಫೈಬರ್ ಅಪ್ಲಿಕ್ ಕೇಬಲ್. ಅಪ್ಲಿಕೇಶನ್: ಅವು ದೊಡ್ಡದಾದ ಕೋರ್ ವ್ಯಾಸವನ್ನು ಹೊಂದಿವೆ, ಸಾಮಾನ್ಯವಾಗಿ 50 ಮೈಕ್ರೋಮೀಟರ್ಗಳು ಅಥವಾ 62.5 ಮೈಕ್ರೋಮೀಟರ್ಗಳು ಮತ್ತು ಕಟ್ಟಡಗಳು ಅಥವಾ ಕ್ಯಾಂಪಸ್ನಂತಹ ಕಡಿಮೆ ಅಂತರಗಳಿಗೆ ಸೂಕ್ತವಾಗಿವೆ. ರಿಬ್ಬನ್ ಕೇಬಲ್. ರಿಬ್ಬನ್ ಕೇಬಲ್ಗಳು ಸಮಾನಾಂತರ ರಿಬ್ಬನ್ಗಳಲ್ಲಿ ಜೋಡಿಸಲಾದ ಬಹು ಫೈಬರ್ಗಳನ್ನು ಹೊಂದಿರುತ್ತವೆ. ಡೇಟಾ ಕೇಂದ್ರಗಳು ಅಥವಾ ದೂರಸಂಪರ್ಕ ಸೌಲಭ್ಯಗಳಂತಹ ಸ್ಥಳಾವಕಾಶ ಸೀಮಿತವಾಗಿರುವ ಹೆಚ್ಚಿನ ಸಾಂದ್ರತೆಯ ಅಪ್ಲಿಕೇಶನ್ಗಳಲ್ಲಿ ಅವುಗಳನ್ನು ಬಳಸಲಾಗುತ್ತದೆ. ಬ್ರೇಕ್ಔಟ್ ಕೇಬಲ್. ಬ್ರೇಕ್ಔಟ್ ಕೇಬಲ್ಗಳನ್ನು ಒರಟಾದ ಪರಿಸರ ಅಥವಾ ಹೊರಾಂಗಣ ಸ್ಥಾಪನೆಗಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ. ಅವು ಒರಟಾದ ಹೊರ ಜಾಕೆಟ್ನಲ್ಲಿ ಸುತ್ತುವರಿದ ಬಹು ಬಿಗಿಯಾದ ಬಫರ್ ಫೈಬರ್ಗಳನ್ನು ಒಳಗೊಂಡಿರುತ್ತವೆ. ಬ್ರೇಕ್ಔಟ್ ಕೇಬಲ್ಗಳು ನೇರ ಡೈರೆಕ್ಟ್ ಓರಿಯಲ್ ಓರ್ ಇನ್ಸ್ಟಾಲೇಷನ್ ಇಂಡಕ್ಟ್. ಆಪ್ಟಿಕಲ್ ಫೈಬರ್ ಸಂವಹನದಲ್ಲಿ ಬಳಸಲಾಗುವ ವಿವಿಧ ರೀತಿಯ ಕನೆಕ್ಟರ್ಗಳ ಗುರುತಿಸುವಿಕೆ. ನೀಡಿರುವ ವರ್ಗೀಕರಿಸಿದ ಆಪ್ಟಿಕಲ್ ಫೈಬರ್ ಕಮ್ಯುನಿಕೇಷನ್ ಕನೆಕ್ಟರ್ಗಳಿಂದ ಯಾವುದೇ ಕನೆಕ್ಟರ್ ಅನ್ನು ಆರಿಸಿ. ಆಪ್ಟಿಕಲ್ ಫೈಬರ್ ಕನೆಕ್ಟರ್ಗಳಲ್ಲಿ ಬಳಸಲಾದ ಡೇಟಾ ಕೈಪಿಡಿಯನ್ನು ಉಲ್ಲೇಖಿಸುವ ಮೂಲಕ ಕನೆಕ್ಟರ್ಗಳ ಹೆಸರು ಅಥವಾ ಪ್ರಕಾರವನ್ನು ಗುರುತಿಸಿ. ಹೆಸರು ಮತ್ತು ಅದರ ಅಪ್ಲಿಕೇಶನ್ ಅನ್ನು ರೆಕಾರ್ಡ್ ಮಾಡಿ. ಕನೆಕ್ಟರ್ ಹೆಸರು ಸ್ಟ್ಯಾಂಡರ್ಡ್ ಕನೆಕ್ಟರ್ SC. ಅಪ್ಲಿಕೇಶನ್: SC ಕನೆಕ್ಟರ್ಗಳು ಸಿಂಗಲ್ ಮೋಡ್ ಫೈಬರ್ನ SMF ನಿಖರವಾದ ಜೋಡಣೆಯನ್ನು ತಲುಪಿಸಲು ಸೆರಾಮಿಕ್ ಫೆರೋಲ್ ಅನ್ನು ಬಳಸುತ್ತದೆ. SC ಕನೆಕ್ಟರ್ಗಳನ್ನು ಸಾಮಾನ್ಯವಾಗಿ ದೂರಸಂಪರ್ಕ, ಡೇಟಾ ಕೇಂದ್ರಗಳು ಮತ್ತು ಕೇಬಲ್ ಟಿವಿ ನೆಟ್ವರ್ಕ್ಗಳಲ್ಲಿ ಬಳಸಲಾಗುತ್ತದೆ. ಫೆರುಲ್ ಕೋರ್ ಕನೆಕ್ಟರ್ FC. ರಿಸೀವರ್ ಮತ್ತು ಆಪ್ಟಿಕಲ್ ಮೂಲಕ್ಕೆ ಸಂಬಂಧಿಸಿದಂತೆ ಸಿಂಗಲ್ ಮೋಡ್ ಫೈಬರ್ನ ನಿಖರವಾದ ಸ್ಥಳವನ್ನು ಸಾಧಿಸಲು ಈ ಕನೆಕ್ಟರ್ ಥ್ರೆಡ್ ಕಂಟೇನರ್ ಮತ್ತು ಸ್ಥಾನವನ್ನು ಗುರುತಿಸಬಹುದಾದ ನಾಚ್ ಅನ್ನು ಬಳಸುತ್ತವೆ. FC ಕನೆಕ್ಟರ್ಗಳನ್ನು ಸಾಮಾನ್ಯವಾಗಿ ಪ್ರಯೋಗಾಲಯ ಮತ್ತು ಸಂಶೋಧನಾ ಪರಿಸರದಲ್ಲಿ ಹಾಗೆಯೇ ಕೆಲವು ದೂರಸಂಪರ್ಕ ಮತ್ತು ಕೈಗಾರಿಕಾ ಅನ್ವಯಿಕೆಗಳಲ್ಲಿ ಬಳಸಲಾಗುತ್ತದೆ. ಸ್ಲೈಟ್ ಟಿಪ್ ST ಕನೆಕ್ಟರ್. ST ಕನೆಕ್ಟರ್ನ ಕೀಬೋರ್ಡ್ ಬಯೋನೆಟ್ ವಿನ್ಯಾಸವು BNC ಬಯೋನೆಟ್ ಕನೆಕ್ಟರ್ ಅಥವಾ ಬಯೋನೆಟ್ ನೆಲ್ ಕನ್ಸಲ್ಮ್ಯಾನ್ ಕನೆಕ್ಟರ್ನಂತೆಯೇ ಇರುತ್ತದೆ. ST ಕನೆಕ್ಟರ್ಗಳನ್ನು ಒಮ್ಮೆ ಡೇಟಾ ಸಂವಹನ ಮತ್ತು ನೆಟ್ವರ್ಕಿಂಗ್ ಅಪ್ಲಿಕೇಶನ್ಗಳಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತಿತ್ತು, ಆದರೆ ಅವುಗಳನ್ನು ಕ್ರಮೇಣವಾಗಿ LC ಮತ್ತು SC ನಂತಹ ಸಣ್ಣ ಕನೆಕ್ಟರ್ಗಳಿಂದ ಬದಲಾಯಿಸಲಾಗುತ್ತಿದೆ. SMA ಸಬ್ಮಿನಿಯೇಚರ್ ಆವೃತ್ತಿ A ಕನೆಕ್ಟರ್. ಬಳಕೆಯಲ್ಲಿಲ್ಲದ SMA ಕನೆಕ್ಟರ್ ST ಕನೆಕ್ಟರ್ಗೆ ಮುಂಚೂಣಿಯಲ್ಲಿದೆ. SMA ಕನೆಕ್ಟರ್ಗಳನ್ನು ಮುಖ್ಯವಾಗಿ ಗಾಜಿನೊಂದಿಗೆ ಬಳಸಲು ವಿನ್ಯಾಸಗೊಳಿಸಲಾಗಿದೆ. ಅವುಗಳನ್ನು ಪ್ಲಾಸ್ಟಿಕ್ ಫೈಬರ್ ಅಪ್ಲಿಕ್ ಸಂವಹನಗಳೊಂದಿಗೆ ಸಹ ಬಳಸಬಹುದು. ಲ್ಯೂಸೆಂಟ್ ಕನೆಕ್ಟರ್ LC ಅನ್ನು ಕೆಲವೊಮ್ಮೆ ಲಿಟಲ್ ಕನೆಕ್ಟರ್ ಎಂದು ಕರೆಯಲಾಗುತ್ತದೆ. ಇದು 1.25 mm ಮೈಕ್ರೋಮೀಟರ್ಗಳ ಫೆರೋಲ್ ಅನ್ನು ಬಳಸುವ ಒಂದು ಸಣ್ಣ ಫಾರ್ಮ್ ಫ್ಯಾಕ್ಟರ್ FOC ಆಗಿದೆ. LC ಕನೆಕ್ಟರ್ಗಳನ್ನು ಡೇಟಾ ಸಂವಹನ ಮತ್ತು ದೂರಸಂಪರ್ಕ ಜಾಲಗಳಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ. ಹಾಗೆಯೇ ಫೈಬರ್ ಆಪ್ಟಿಕ್
ಟ್ರಾನ್ಸ್ಸಿವರ್ಗಳು ಮತ್ತು ಸ್ವಿಚ್ಗಳಲ್ಲಿ ಬಳಸಲಾಗುತ್ತದೆ. ಪ್ಲಾಸ್ಟಿಕ್ ಫೈಬರ್ ಆಪ್ಟಿಕ್ ಕೇಬಲ್ ಕನೆಕ್ಟರ್ಸ್ ಗಾಜಿನ ಫೈಬರ್ಗೆ ಹೋಲಿಸಿದರೆ ತುಲನಾತ್ಮಕವಾಗಿ ಕಡಿಮೆ. ಪ್ಲಾಸ್ಟಿಕ್ ಕನೆಕ್ಟರ್ಗಳು ಲಭ್ಯವಿದೆ. ಈ ಕನೆಕ್ಟರ್ಗಳು ಅಗತ್ಯವಾಗಿ ಮತ್ತು ಪ್ರಾಥಮಿಕವಾಗಿ ಸುಲಭವಾದ ಅಪ್ಲಿಕೇಶನ್ಗಳಿಗೆ ವಿನ್ಯಾಸಗೊಳಿಸಲಾಗಿದೆ. ಎಂಟರ್ಪ್ರೈಸಸ್ ಸಿಸ್ಟಮ್ ಸಂಪರ್ಕ ಕನೆಕ್ಟರ್ ಎಸ್ಕಾನ್ ಟಿಪ್ ಡ್ರೈವ್ಗಳನ್ನು ಒಳಗೊಂಡಂತೆ ಬಾಹ್ಯ ಶೇಖರಣಾ ಸಾಧನಗಳನ್ನು ಅವುಗಳ ಮೇನ್ ಫ್ರೇಮ್ಗಳಿಗೆ ಇಂಟರ್ಫೇಸ್ ಮಾಡಲು ಈ ಕನೆಕ್ಟರ್ಗಳನ್ನು IBM ಅಭಿವೃದ್ಧಿಪಡಿಸಿದೆ. ಫೈಬರ್ ವಿತರಣೆ ಡೇಟಾ ಇಂಟರ್ಫೇಸ್ ಕನೆಕ್ಟರ್ FDDI ಇದು 200 ಕಿಲೋಮೀಟರ್ ರ್ಯಾಂಗ್ನಲ್ಲಿ ಡ್ಯುಯಲ್ ರಿಂಗ್ ಟೋಟಲ್ ಲೋಕಲ್ ಏರಿಯಾ ನೆಟ್ವರ್ಕ್ 100 Mbps ವೇಗದಲ್ಲಿ ಡೇಟಾ ಪ್ರಸರಣವನ್ನು ಒದಗಿಸುತ್ತದೆ. ಪ್ರಾಥಮಿಕವಾಗಿ ಹೈಸ್ಪೀಡ್ LAN ಲೋಕಲ್ ಏರಿಯಾ ನೆಟ್ವರ್ಕ್ ಪರಿಸರದಲ್ಲಿ. ಆಪ್ಟಿ ಜಾಕ್ ಕನೆಕ್ಟರ್ ಆಪ್ಟಿ ಜಾಕ್ ಡೂಪ್ಲೆಕ್ಸ್ ಕನೆಕ್ಟರ್ ಸಾರ್ವತ್ರಿಕ R45 ಕನೆಕ್ಟರ್ ಅನ್ನು ಹೋಲುತ್ತದೆ. ಆಪ್ಟಿ ಜಾಕ್ ಕನೆಕ್ಟರ್ಗಳನ್ನು ಸಾಮಾನ್ಯವಾಗಿ ಕಟ್ಟಡಗಳು, ಕ್ಯಾಂಪಸ್ಗಳು ಅಥವಾ ಡೇಟಾ ಕೇಂದ್ರಗಳಲ್ಲಿ ರಚನಾತ್ಮಕ ಕೇಬಲ್ ವ್ಯವಸ್ಥೆಗಳಲ್ಲಿ ಬಳಸಲಾಗುತ್ತದೆ. LX5 ಕನೆಕ್ಟರ್ LX5 ಹೆಚ್ಚಿನ ಸಾಂದ್ರತೆ, ಹೆಚ್ಚಿನ ಕಾರ್ಯಕ್ಷಮತೆ ಮತ್ತು ವಿಶ್ವಾಸಾರ್ಹ ಸಂಪರ್ಕಗಳನ್ನು ಒದಗಿಸುತ್ತದೆ. LX5 ಕನೆಕ್ಟರ್ ಒಂದು ನಿರ್ದಿಷ್ಟ ರೀತಿಯ ಫೈಬರ್ ಆಪ್ಟಿಕ್ ಕನೆಕ್ಟರ್ ಆಗಿದ್ದು, ಮಿಲಿಟರಿ ಮತ್ತು ಏರೋಸ್ಪೇಸ್ ಅಪ್ಲಿಕೇಶನ್ಗಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ. ಹಾಗೆಯೇ ಕಠಿಣ ಪರಿಸರದಲ್ಲಿ ಒರಟುತನ ಮತ್ತು ವಿಶ್ವಾಸಾರ್ಹತೆ ಅತಿ ಮುಖ್ಯವಾಗಿದೆ. ಆಪ್ಟಿಕಲ್ ಫೈಬರ್ ಸಂವಹನ ತರಬೇತುದಾರ ಕಿಟ್ನ ವಿವಿಧ ಭಾಗಗಳನ್ನು ಗುರುತಿಸುವಿಕೆ. ಕಿಟ್ ಅನ್ನು ಗಮನಿಸುವುದರ ಮೂಲಕ OFC ತರಬೇತುದಾರ ಕಿಟ್ನ ಪ್ರತಿಯೊಂದು ವಿಭಾಗವನ್ನು ಗುರುತಿಸಿ ಮತ್ತು ಸೂಚನಾ ಕೈಪಿಡಿಯನ್ನು ನೋಡಿ. ವಿಭಾಗದ ಹೆಸರು ಫ್ರೀಕ್ವೆನ್ಸಿ ಮಾಡ್ಯುಲೇಷನ್. ವಿವರಣೆ: ಈ ಸರ್ಕ್ಯೂಟ್ನ FM ಮಾಡ್ಯುಲೇಟೆಡ್ ಆಪ್ಟಿಕಲ್ ಸಿಗ್ನಲ್ ಅನ್ನು ರಚಿಸಲು ಅನಲಾಗ್ ಮಾಡ್ಯುಲೇಟಿಂಗ್ ಸಿಗ್ನಲ್ನೊಂದಿಗೆ ಆಪ್ಟಿಕಲ್ ಕ್ವಾರಿಯಲ್ ಸಿಗ್ನಲ್ ಅನ್ನು ಮಾರ್ಪಡಿಸುತ್ತದೆ. ಪಲ್ಸ್ ಆಂಗಲ್ ಮಾಡ್ಯುಲೇಷನ್ ಟ್ರಾನ್ಸ್ಮಿಟರ್ ಮಾಡ್ಯುಲೇಟೆಡ್ ಎಲೆಕ್ಟ್ರಿಕಲ್ ಸಿಗ್ನಲ್ ಅನ್ನು ಆಪ್ಟಿಕಲ್ ಫೈಬರ್ಗಳ ಮೂಲಕ ಪ್ರಸಾರ ಮಾಡಲು ಸೂಕ್ತವಾದ ಆಪ್ಟಿಕಲ್ ಸಿಗ್ನಲ್ ಆಗಿ ಪರಿವರ್ತಿಸುತ್ತದೆ. ಆಮೀಟರ್ ಸರ್ಕ್ಯೂಟ್ಗಳು ಫೈಬರ್ ಆಪ್ಟಿಕಲ್ ತರಬೇತುದಾರ ಕಿಟ್ನಲ್ಲಿ ಆಮೀಟರ್ ಸರ್ಕ್ಯೂಟ್ ಸಾಮಾನ್ಯವಾಗಿ ಆಪ್ಟಿಕಲ್ ಟ್ರಾನ್ಸ್ಮಿಟರ್ ಅನ್ನು ಚಾಲನೆ ಮಾಡುವ ಜವಾಬ್ದಾರಿಯುತ ಸರ್ಕ್ಯೂಟ್ರಿಯನ್ನು ಸೂಚಿಸುತ್ತದೆ. ಡಿಟೆಕ್ಟರ್ ಸರ್ಕ್ಯೂಟ್ಗಳು ಫೈಬರ್ ಆಪ್ಟಿಕ್ ಟ್ರೈನರ್ ಕಿಟ್ನಲ್ಲಿ ಡಿಟೆಕ್ಟರ್ ಸರ್ಕ್ಯೂಟ್ಗಳು ಆಪ್ಟಿಕಲ್ ರಿಸೀವರ್ ಸ್ವೀಕರಿಸಿದ ಆಪ್ಟಿಕಲ್ ಸಿಗ್ನಲ್ಗಳನ್ನು ಎಲೆಕ್ಟ್ರಿಕಲ್ ಸಿಗ್ನಲ್ಗಳಾಗಿ ಪರಿವರ್ತಿಸುವ ಜವಾಬ್ದಾರಿಯುತ ಸರ್ಕ್ಯೂಟ್ರಿಯನ್ನು ಉಲ್ಲೇಖಿಸುತ್ತದೆ. ಕಾಂಪರೇಟರ್ ಸರ್ಕ್ಯೂಟ್ ಈ ಸರ್ಕ್ಯೂಟ್ಗಳು ಸ್ವೀಕರಿಸಿದ ಆಪ್ಟಿಕಲ್ ಸಿಗ್ನಲ್ ಸಾಮರ್ಥ್ಯ ಅಥವಾ ಗುಣಲಕ್ಷಣಗಳನ್ನು ಉಲ್ಲೇಖ ಮಟ್ಟಕ್ಕೆ ಹೋಲಿಸುತ್ತವೆ ಮತ್ತು ಹೋಲಿಕೆಯು ಫಲಿತಾಂಶದ ಆಧಾರದ ಮೇಲೆ ಬೈನರಿ ಔಟ್ಪುಟ್ ಅನ್ನು ಉತ್ಪಾದಿಸುತ್ತವೆ. ಫೇಸ್ಡ್ ಲಾಕ್ ಲೂಪ್ ಡಿಟೆಕ್ಟರ್ ಹಂತ ಲಾಕ್ ಮಾಡಿದ ಲೂಪ್ PLL ಒಂದು ನಿಯಂತ್ರಣ ವ್ಯವಸ್ಥೆಯಾಗಿದ್ದು, ಅದು ಔಟ್ಪುಟ್ ಸಿಗ್ನಲ್ ಅನ್ನು ಉತ್ಪಾದಿಸುತ್ತದೆ. ಅದರ ಹಂತವು ಇನ್ಪುಟ್ ಸಿಗ್ನಲ್ನ ಹಂತಕ್ಕೆ ಸಂಬಂಧಿಸಿದೆ. ಗಡಿಯಾರ ಚೇತರಿಕೆ, ಹಂತದ ಮಾಡ್ಯುಲೇಷನ್, ಡಿಮಾಡ್ಯುಲೇಷನ್, ಫ್ರೀಕ್ವೆನ್ಸಿ ಸಿಂಥಸಿಸ್ ಮತ್ತು ಕ್ವಾರಿಯರ್ ರಿಕವರಿ ಸೇರಿದಂತೆ ವಿವಿಧ ಉದ್ದೇಶಗಳಿಗಾಗಿ PLLಗಳನ್ನು ಬಳಸಬಹುದು. ಫಂಕ್ಷನ್ ಜನರೇಟರ್ ಆಪ್ಟಿಕಲ್ ಟ್ರಾನ್ಸ್ಮಿಟರ್ಗಳ ಮಾಡ್ಯುಲೇಷನ್ ಸಾಮರ್ಥ್ಯಗಳನ್ನು ಪರೀಕ್ಷಿಸಲು ಕಾರ್ಯ ಜನರೇಟರ್ ಮಾಡ್ಯುಲೇಟಿಂಗ್ ಸಿಗ್ನಲ್ಗಳನ್ನು ಉತ್ಪಾದಿಸಬಹುದು. ಉದಾಹರಣೆಗೆ, ಆಪ್ಟಿಕಲ್ ಸಿಗ್ನಲ್ನ ತೀವ್ರತೆ ಅಥವಾ ಹಂತವನ್ನು ಮಾರ್ಪಡಿಸಲು ಇದು ಸೈನ್ಯೂಸೈಡಲ್, ಚದರ ಅಥವಾ ತ್ರಿಕೋನ ತರಂಗ ರೂಪಗಳನ್ನು ರಚಿಸಬಹುದು. ಈ ವಿಡಿಯೋದಲ್ಲಿ ನಾವು ಹೊಂದಿದ್ದೇವೆ ಆಪ್ಟಿಕಲ್ ಫೈಬರ್ ಸಂವಹನದಲ್ಲಿ ಬಳಸುವ ವಿವಿಧ ರೀತಿಯ ಕೇಬಲ್ಗಳನ್ನು ಗುರುತಿಸಲಾಗಿದೆ. ಆಪ್ಟಿಕಲ್ ಫೈಬರ್ ಸಂವಹನದಲ್ಲಿ ಬಳಸಲಾಗುವ ವಿವಿಧ ರೀತಿಯ ಕನೆಕ್ಟರ್ಗಳನ್ನು ಗುರುತಿಸಲಾಗಿದೆ. ಆಪ್ಟಿಕಲ್ ಫೈಬರ್ ಸಂವಹನ ತರಬೇತುದಾರ ಕಿಟ್ನಲ್ಲಿ ವಿವಿಧ ವಿಭಾಗಗಳನ್ನು ಗುರುತಿಸಲಾಗಿದೆ. ಇದು ಈ ವ್ಯಾಯಾಮವನ್ನು ಮುಕ್ತಾಯಗೊಳಿಸುತ್ತದೆ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.